ಎಸ್ ಸ್ನೇಹಿತರೆ, ಇವತ್ತು ನಾವು ಚಿನ್ನದ ರೇಟು ಇವತ್ತು ಏನಿದೆ, ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಹಾಗೆ ಚಿನ್ನವನ್ನ ತೆಗೆದುಕೊಳ್ಳೋಕೆ ಇದು ಸರಿಯಾದ ಸಮಯನಾ, ಅದ್ರ ಬಗ್ಗೆನೂ ಕೂಡ ಇವತ್ತು ವಿವರವನ್ನ ತಿಳ್ಕೊಬಿಡೋಣ. ಜೊತೆಗೆ ಶೇರ್ ಮಾರ್ಕೆಟ್ನಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಹೂಡಿಕೆಯನ್ನ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಇವಾಗ ಯುದ್ಧ ನಡೀತಾ ಇರ್ತಕ್ಕಂಥ ಟೈಮ್ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಶೇರ್ಗಳು ಕೂಡ ಬೀಳ್ತಾ ಇರ್ತವೆ. ಹಾಗಾಗಿ ಚಿನ್ನದ ಮೇಲೆ ಹಾಕ್ಬಿಡೋಣ, ಸಿಲ್ವರ್ ಮೇಲೆ ಹಾಕ್ಬಿಡೋಣ, ಸೇಫ್ ಆಗ್ಬಿಡ್ತೀವಿ ನಾವು ಅನ್ನುವಂಥ ಆಲೋಚನೆಗಳಲ್ಲೇ ತುಂಬ ಜನ ಇರ್ತಾರೆ. ಎಸ್, ಇದು ಸರಿಯಾದ ಟೈಮಾ, ರೈಟ್ ಟೈಮಾ ಏನು ಅನ್ನೋದ್ರ ಕೂಡ ಇವತ್ತು ತಿಳ್ಕೊ ಬಂದ್ಬೋಣ. ಎಸ್, ಚಿನ್ನದ ರೇಟ್ ಇವತ್ತು ಏನಿದೆ? ಎಸ್, ಇವತ್ತು ನಿಜವಾಗ್ಲೂ ಚಿನ್ನದ ರೇಟ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳುವಂಥ ಕುತೂಹಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಬನ್ನಿ, ಆ್ಯಕ್ಚುಲಿ ಇವತ್ತು ಚಿನ್ನದ ರೇಟು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಇವಾಗ ನೀವು ಮೊನ್ನೆ ಅಂದರೆ ಟ್ರಂಪ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನು ಅಂತಂದರೆ, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ಚಿನ್ನದ ರೇಟ್ಗೆ ಇದು ಈ ಒಂದು ಮಾಹಿತಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಒಂದು ಮಾತನ್ನು ನಾನು ಹೇಳ್ತಾನೆ ಇದ್ದೀನಿ. ಎಸ್, ಬನ್ನಿ ನೋಡೋಣ. ಟ್ರಂಪ್ ಅವರು ಆ್ಯಕ್ಚುಲಿ ಹೇಳಿದ್ದು ಬೆಳಗಿನ 5 ಗಂಟೆಯ ಒಂದು ಟೈಮಿಗೆ ಇಡೀ ಇರಾನನ್ನ ಧ್ವಂಸ ಮಾಡಾಕ್ಬಿಡ್ತೀನಿ, ಸರ್ವನಾಶ ಮಾಡಾಕ್ಬಿಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅವತ್ತು ಆ್ಯಕ್ಚುಲಿ ಈ ತುಂಬ ಜನ ಚಿನ್ನಕ್ಕೆ ಹೂಡಿಕೆ ಮಾಡ್ತಕ್ಕಂಥವ್ರು, ಚಿನ್ನವನ್ನು ತಗೋಬೇಕು ಅಂದ್ಕೊಂಡಂಥವ್ರು, ಇಲ್ಲ ಈ ಒಂದು ಟೈಮಲ್ಲಿ ಆ್ಯಕ್ಚುಲಿ ಚಿನ್ನ ಬಿದ್ದೋಗುತ್ತೆ ಬೇಡ ಅಂದ್ಬಿಟ್ಟು ತುಂಬ ಜನ ಚಿನ್ನವನ್ನು ತೆಗೆದುಕೊಂಡಿಲ್ಲ. ಹೂಡಿಕೆ ಮಾಡ್ತಕ್ಕಂಥವ್ರು ಶೇರ್ ಮಾರ್ಕೆಟ್ನಲ್ಲಿ ಅವರು ಕೂಡ ಹೂಡಿಕೆಯನ್ನು ಮಾಡಿಲ್ಲ. ವಿಚಿತ್ರ ಅಂದರೆ ಬೆಳಗಿನ ಜಾವದ ವೇಳೆಗೆ ಆ್ಯಕ್ಚುಲಿ ಅದೆಲ್ಲವೂ ಕೂಡ ಚೇಂಜ್ ಆಗಿಬಿಟ್ಟಿತ್ತು. ಏನು ಅಂತ ನೀವು ನೋಡಿದ್ರಿ, ಆಲ್ಮೋಸ್ಟ್ 2 ವಾರಗಳ ಒಂದು ಬ್ರೇಕನ್ನು ತಗೋಬಿಟ್ಟಿದ್ರು. ಅಂದರೆ ಮಾತುಕತೆಯನ್ನು ಮಾಡ್ಕೊಬಿಟ್ಟಿದ್ರು. 2 ವಾರಗಳ ಒಳಗಡೆ ನಾವೆಲ್ಲ ಕೂತು ಒಂದು ಪರಿಹರಿಸ್ಕೊಬಿಡೋಣ, ಹಂಗಾಗಿ ಯುದ್ಧಕ್ಕೆ ಬ್ರೇಕ್ ತಗೊಳ್ಳೋಣ ಅಂದ್ಬಿಟ್ಟು ಬ್ರೇಕ್ ತಗೊಂಡಿದ್ರು. ವಿಚಿತ್ರ ಅಂದರೆ ಬೆಳಗ್ಗೆ ಎದ್ದು ನೋಡಿದ್ರೆ ಆ ರೀತಿ ಆಯಿತು. ಇನ್ನು 9:15ಕ್ಕೆ ಶೇರ್ ಮಾರ್ಕೆಟನ್ನು ನೋಡಿದರೆ ಅದು ಆ್ಯಕ್ಚುಲಿ ಪ್ಲಸ್ಸಲ್ಲಿ ಇತ್ತು, ಅಂದರೆ ಚಿನ್ನ ಬೆಳೆದಿತ್ತು. ಎಸ್, ನಿನ್ನೆ ಚಿನ್ನ ಬೆಳೆದಿತ್ತು. ಹಾಗಾಗಿ ಏನು ಮಾಡ್ತಾರೆ, ಇದೊಂದು ಏನು ಹಿಂಗಾಗ್ಬಿಡ್ತಲ್ಲ, ಹೇಳಿಕೆಯನ್ನು ಈ ರೀತಿ ಕೊಟ್ಟಿದ್ರು, ಈ ರೀತಿ ಸರಿಯಾಗಿ ನಮ್ಗೇನಾದ್ರು ಈ ರೀತಿ ಅಂತ ಗೊತ್ತಿರೋ ಗ್ಯಾರಂಟಿ ಹೂಡಿಕೆಯನ್ನು ಮಾಡ್ಬಿಡ್ತಿದ್ವಲ್ಲ ಶೇರ್ ಮಾರ್ಕೆಟ್ನಲ್ಲಿ ಅಂತ ತುಂಬ ಜನ ಅನ್ಕೊಂಡಿದ್ರು. ಓಕೆ ಗುರು, ಅದು ಓಕೆ, ಬೆಳೀತದೆ ಬಿಡು, ಇನ್ನೇನು ಯುದ್ಧಕ್ಕೆ ಬ್ರೇಕ್ ಹಾಕಿದಾರಲ್ಲ ಅಂದ್ಬಿಟ್ಟು ನಿನ್ನೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಜನ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆಯನ್ನು ಮಾಡಿದರು. ಅವರಿಗೆ ಇವತ್ತು ನಿಜವಾಗ್ಲೂ ಹೊಡೆತ ಸರಿಯಾಗಿ ಆಗಿದೆ. ಆಮೇಲೆ ಇನ್ನೊಂದು ಬನ್ನಿ, ಇವಾಗ ನಾವು ಸದ್ಯಕ್ಕೆ ಚಿನ್ನದ ರೇಟು ಏನಿದೆ ಅನ್ನೋದನ್ನ ಕೂಡ ತಿಳ್ಕೊಬಂದ್ಬಿಡೋಣ. ಇವತ್ತಿಂದು ಯಾಕೆ ಈ ಒಂದು ಮಾತನ್ನು ಹೇಳ್ದೆ ಇದುವರೆಗೂ ನಿಮ್ಗೆ ಅರ್ಥ ಆಗಿರಬಹುದು, ಆಯಿತಾ? ಇವತ್ತು ಆ್ಯಕ್ಚುಲಿ ಚಿನ್ನ ಬಿದ್ದಿದೆ ನೋಡಿ. 24 ಕ್ಯಾರೆಟ್ 1 ಗ್ರಾಮ್ ಚಿನ್ನ ಇವತ್ತು 15,148 ರೂಪಾಯಿ ಆಗಿದೆ. ಅಂದರೆ 234 ರೂಪಾಯಿ ಬಿದ್ದಿದೆ ಇವತ್ತು 24 ಕ್ಯಾರೆಟ್ದು. 22 ಕ್ಯಾರೆಟ್ದು ಕೂಡ ಹಾಗೇನೆ ಆಗಿರ್ತಕ್ಕಂಥದ್ದು. ಅದು 13,885 ರೂಪಾಯಿ, ಅಂದರೆ ಬರೋಬ್ಬರಿ 215 ರೂಪಾಯಿ 22 ಕ್ಯಾರೆಟ್ ಚಿನ್ನದ್ದು ಇವತ್ತು ಬಿದ್ದಿರ್ತಕ್ಕಂಥದ್ದು. ಎಸ್, ನೀವು ನಿನ್ನೆ ನೋಡಿದ್ರೆ 22 ಕ್ಯಾರೆಟ್ ಚಿನ್ನ ಆ್ಯಕ್ಚುಲಿ ಇದು 14,000 ರೂಪಾಯಿ ಮೇಲೆ ಹೋಗಿತ್ತು 22 ಕ್ಯಾರೆಟ್ದು, ಆಯಿತಾ? ಹಾಗಾಗಿ ಇವತ್ತು 22 ಕ್ಯಾರೆಟ್ ಬಿದ್ದಿದೆ. ಇನ್ನೂ ತುಂಬ ಜನ 18 ಕ್ಯಾರೆಟ್ ಚಿನ್ನನೂ ಕೂಡ ಹೇಳಿ ಅಂತ ತುಂಬ ಜನ ಕೇಳ್ತಾ ಇರ್ತೀರಿ. ಅದು ಕೂಡ 11,361 ರೂಪಾಯಿ, ಅಂದರೆ 176 ರೂಪಾಯಿ ಇದು ಕೂಡ ಚಿನ್ನ ಇವತ್ತು ಕೂಡ ಬಿದ್ದಿದೆ. ಎಸ್, ನೋಡಿ, ನಾವು ನಿನ್ನೆ ಓಕೆ ಬೆಳೆದಿತ್ತು, ಇವತ್ತು ಹಾಕಬಿಡೋಣ ಬಿಡಿ ಅಂದ್ಬಿಟ್ಟು ಇವತ್ತು ಯಾರು ಹಾಕಿದ್ರು ಚಿನ್ನಕ್ಕೆ, ಅವರು ಸ್ವಲ್ಪ ಹೊಡೆತವನ್ನು ಅನುಭವಿಸಿದ್ದಾರೆ. ಹೀಗೆ ಚಿನ್ನದ ರೇಟು ಇವತ್ತು ಒಂದು ಪಾತಾಳವನ್ನು ಇವತ್ತು ಕಂಡುಕೊಂಡಿದೆ. ಇವಾಗ ನಮ್ಗೆ ಅನಿಸ್ಬೋದು, ಹೆಂಗೆ ಚಿನ್ನವನ್ನು ತಗೋಬಾರ್ದ, ನಾಳೆ ಏನಾಗುತ್ತೆ, ನಾಡಿದ್ದೇನಾಗುತ್ತೆ, ಈ ರೀತಿಯಾದ ಗೊಂದಲಗಳು ನಮ್ಮಲ್ಲಿ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಅದರಲ್ಲೂ ಈಗ ಫಂಕ್ಷನ್ಗಳಾಗಿರ್ಬೋದು, ಮದುವೆ ಸಮಾರಂಭಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಚಿನ್ನಗಳನ್ನು ತೆಗೆದುಕೊಳ್ತಕ್ಕಂಥವ್ರಿಗೆ ಇವತ್ತು ಹೀಗಾಗಿದೆ. ನಾಳೆ ಮತ್ತೆ ನಾಡಿದ್ದು ಯಾಕೆ ಅಂತಂದರೆ ನೋಡಿ, ನೀವು ಇವಾಗ ಇರಾನು ಆ್ಯಕ್ಚುಲಿ ಅದು ಆರ್ಮೋ ಜಲಸಂಧಿಯನ್ನು ಓಪನ್ ಮಾಡಿತ್ತು. ಆದರೆ ಇಸ್ರೇಲು ಯುದ್ಧವನ್ನು ಒಂದು ಕಡೆ ಮುಂದುವರಿಸಿದೆ, ಆಯಿತಾ? ಟ್ರಂಪ್ ಅವ್ರು ಏನು ಹೇಳ್ತಾರೆ, ಇಲ್ಲ ಯುದ್ಧಕ್ಕೆ ಬ್ರೇಕ್ ಹಾಕಿದ್ದೀವಿ 2 ವಾರ ಅಂತ ಹೇಳ್ತಾರೆ. ಆದರೆ ಇಸ್ರೇಲ್ ಮಾತ್ರ ಯುದ್ಧವನ್ನು ಒಂದು ಕಡೆ ಮುಂದುವರಿಸ್ತಾ ಇದೆ. ಹಾಗಾಗಿ ಆರ್ಮೋ ಜಲಸಂಧಿಯನ್ನು ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಕ್ಲೋಸ್ ಮಾಡುವಂಥ ಕೆಲಸವನ್ನು ಕೂಡ ಇರಾನ್ ಮಾಡಿತ್ತು. ಹೆಂಗೆ ಅಂತಂದರೆ, ಇದು ಯುದ್ಧಕ್ಕೆ ಬ್ರೇಕು ಅಂತ ಹೇಳಿನೂ ಕೂಡ ಯಾವ ರೀತಿ ಇದು ಅದನ್ನು ಫೇಲ್ ಆಗ್ತಾ ಇತ್ತಲ್ಲ ಅದು. ಹಾಗಾಗಿ ಇದು ಯುದ್ಧ ನಿಂತಿದೆ ಅಂತ ಅನಿಸುತ್ತಾ, ನಿಂತಿಲ್ಲ ಅಂತ ಅನಿಸುತ್ತಾ ಅನ್ನುವಂಥ ಒಂದು ಗೊಂದಲದಲ್ಲಿ ಆ್ಯಕ್ಚುಲಿ ಜನ ಇದ್ದಾರೆ. ಹಾಗಾಗಿ ಏನನ್ನೂ ಕೂಡ ಹೇಳೋಕ್ಕಾಗಲ್ಲ.
ಆಯ್ತಾ? ಹಂಗಾಗಿ ನಾವು ಚಿನ್ನವನ್ನ ತಗೋಬೇಕಂದ್ರೂ ಕೂಡ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬಿಡುತ್ತೆ ಅಥವಾ ಮುಂದಿನ ದಿನಗಳಲ್ಲಿ ಕಡಿಮೆ ಆಗ್ಬಿಡುತ್ತೆ. ಈ ಒಂದು ಗೊಂದಲದಲ್ಲಿ ನಾವು ಇರ್ತೀವಿ. ಹಾಗಾಗಿ ನಾವು ಚಿನ್ನ ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಿದಾಗ ಇದು ಒಳ್ಳೆ ಇದ್ರ ಬಗ್ಗೆ ಒಳ್ಳೆ ತಂತ್ರಜ್ಞರು, ಇದ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು, ಅವರನ್ನ ಒಮ್ಮೆ ಚೆನ್ನಾಗಿ ವಿಚಾರಿಸಿ ಆನಂತರ ಚಿನ್ನದಲ್ಲಿ ಶೇರ್ ಮಾರ್ಕೆಟ್‌ನಲ್ಲಿ ಹೂಡಿಕೆ ಮಾಡೋದು ಬಹಳ ಒಳ್ಳೆಯದು. ಆಮೇಲೆ ತಗೊಳ್ಳೋರು ಅಷ್ಟೇನೆ ಯೋಚನೆ ಮಾಡಿ ತಗೊಳ್ಬೇಕಾಗತ್ತೆ. ಎಸ್, ನಿಮ್ಗೇನ್ ಅನ್ಸುತ್ತೆ ಈ ಒಂದು ಚಿನ್ನದ ಆಟ? ಕಮೆಂಟ್ ಮಾಡಿ.